ಅದೇ ರೀತಿ ಜರುಗ್ತಾ ಇರುವುದು ತಮ್ಮೆಲ್ಲರಿಗೂ ಗೊತ್ತ ವಿಷಯ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಾದ್ರೆ ಮೂಲ ಜನರಿಗಿಂತ ಮುಖ್ಯವಾಗಿ ಜನರಿಗೆ ಹೋಗಿ ತಲುಪೋ ರೀತಿ ನಾವೇನು ನಮ್ಮ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ನಮ್ಮ ಮಾಹಿತಿ ಒದಗಿಸಿರ್ತೀರಿ. ಇದರಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಈಗ 19 ವರ್ಷದಲ್ಲಿ ಈ ಹಿಂದೆ ಸಾಕಷ್ಟು ಜನರಿಗೆ ಕಾಯಕಶ್ರೀ ಪ್ರಶಸ್ತಿಯನ್ನು ರಾಷ್ಟ್ರದ ಉನ್ನತ ಸ್ಥಾನದಲ್ಲಿರುವಂಥ ವಿವಿಧ ಕ್ಷೇತ್ರದಲ್ಲಿರುವಂಥ ಎಲ್ಲರಿಗೂ ಕಾಯಕಶ್ರೀ ಪ್ರಶಸ್ತಿಯನ್ನು ನೀಡಿದ್ದು. ಅದೇ ರೀತಿಯಾಗಿ ಈ ವರ್ಷ ಫೆಬ್ರವರಿ 1 ಮುಂಜಾನೆ 8 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲದಲ್ಲಿ ಅಲ್ಲೇನಂತಂದ್ರೆ ಅಕ್ಷರ ಅರಿವು ಆರೋಗ್ಯ ಕಾಲ್ನಡಿಗೆ ಜಾಥಾ ಅಂತೇಳಿ ವಿವಿಧ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಗರದ ಗಣ್ಯರು ಹಾಗೂ ಮಠದ ಪ್ರತಿಯೊಬ್ಬ ಸದ್ಭಕ್ತರು ಕೂಡ ಆ ಜಾಥಾದಲ್ಲಿ ಭಾಗವಹಿಸ್ತಾರೆ. ಆ ಜಾಥಾವನ್ನು ನಮ್ಮ ಬಿ ಒ ಅವರು ಉದ್ಘಾಟನೆ ಮಾಡಿ ಅಲ್ಲಿಂದ ನೇರವಾಗಿ ನಾವು ನಮ್ಮ ಕಾರ್ಯಕ್ರಮದ ಸ್ಥಳವಾದಂಥ ಈ ಸ್ಕೂಲ್ಗೆ ಬಂದು ಅಲ್ಲಿ ನಾವು ಆ ಜಾಥಾವನ್ನು ಮುಗಿಸ್ತೀವಿ. ಅದು ಮುಗಿದ ನಂತರ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಧ್ವಜಾರೋಹಣ ಈ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಶೋಕ್ ಪೂಜಾರಿ ಅವರು, ರಮೇಶ್ ಜಾಧವ್ ಅವರು ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಮುರಾರಿ ಇವರ ನೇತೃತ್ವದಲ್ಲಿ ಅಲ್ಲಿ ಧ್ವಜಾರೋಹಣ ಘಟಸ್ಥಳ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿ ಈ ನಮ್ಮಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಆ ಸಂದರ್ಭದಲ್ಲಿ ವಿವಿಧ ಒಂದು ನಮ್ಮ ಇರ್ತಾವಲ್ಲ ಕಂಪ್ನಿಗಳನ್ನೆಲ್ಲ ಅವ್ರನ್ನ ಕರೆಸ್ಕೊಂಡು ಅವರಿಗೆ ನಾವು ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಉದ್ಯೋಗ ಮೇಳ ಉದ್ಘಾಟನೆಯನ್ನು ಅವತ್ತಲ್ಲಿ ನಾವು ನೆರವೇರಿಸ್ತೀವಿ. ಆ ನಂತರ ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಅಲ್ಲೇ ಜನರಿಗೆ ಒಂದು ಸ್ವಲ್ಪ ಹಾಸ್ಯ ಮನೋರಂಜನೆ ಪ್ರತಿ ವರ್ಷ ಎಲ್ಲ ರೀತಿ ಇರ್ತಿತ್ತು. ಈ ಸಲ ಜನರಿಗೆ ಒಂದು ಸ್ವಲ್ಪ ಹಾಸ್ಯ ಮನೋರಂಜನೆ ಸಂಗೀತ ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಯಂಕಾಲ 6 ಗಂಟೆಗೆ ಅಲ್ಲಿ ನಾವು ಹಾಸ್ಯ ಮತ್ತು ಸಂಗೀತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಈ ದೃಶ್ಯ ಮಾಧ್ಯಮ ಅಂದರೆ ಟಿ ವಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದ್ರಂಥ ಮಾನ್ಯ ಪಾಟೀಲ್, ಮಿಮಿಕ್ರಿ ಗೋಪಿ ಹಾಗೂ ಗಿಲ್ಲಿ ನಟ ಇವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇವರೊಂದಿಗೆ ಇನ್ನೂ ಹಲವಾರು ಹಾಸ್ಯ ಕಲಾವಿದರು, ಸಂಗೀತಕಾರರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೋಟಿ ಮಠ ಅತನಿ, ಅದೇ ರೀತಿ ಘಟಪ್ರಭಾ ಗುಬ್ಬಲ ಮಠದ ಕೆಂಪಯ್ಯಸ್ವಾಮಿ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆಗಮಿಸ್ತಾರೆ. ಉದ್ಘಾಟನೆಯನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಈರಣ್ಣ ಕಡಾಡಿಯವರು, ಆಮೇಲೆ HD ಪಾಟೀಲ್ ಡಾಕ್ಟರ್ ಅವರು, ಶರಣ ಬಾಳಪ್ಪ ಬೆಳ್ಕೋಡವರು ಹಾಗೂ ನಮ್ಮ ನಗರದ ಉದ್ಯಮಿಯಾದಂಥ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ದಿವಸ ನಾವು ಅಲ್ಲಿ ಈ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸೇವೆ ಸಲ್ಲಿಸಿರುವಂಥ ಜನರಿಗೂ ಮಹನೀಯರಿಗೂ ಕೂಡ ಅಲ್ಲಿ ಒಂದು ಗೌರವವನ್ನು ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿರ್ತದೆ. ಅದೇ ರೀತಿಯಾಗಿ ಅದರ 2ನೇ ದಿವಸ ಅಂತ ಅಂದರೆ 2ನೇ ತಾರೀಕು ರವಿವಾರ ದಿವಸ ಅಲ್ಲಿ ಆರಕ್ಷಕರ ಸಮಾವೇಶ. ಈ ಹಿಂದೆ ಸಾಕಷ್ಟು ಸಮಾವೇಶಗಳು ಮಾಡಿದ್ದಾರೆ. ಒಮ್ಮೆ ಪತ್ರಕರ್ತರ ಸಮಾವೇಶ ಮಾಡಿದರು, ವಕೀಲರ ಸಮಾವೇಶ ಮಾಡಿದರು, ಆಮೇಲೆ ಮಹಿಳೆಯರ ಸಮಾವೇಶ ಮಾಡಿದರು, ಎಲ್ಲ ರೀತಿ ಮಾಡಿದ್ದಾರೆ. ಆದರೆ ಈ ಸಲ ವಿಶೇಷವಾಗಿ ಬಹುಶಃ ನಮ್ಮ ದೇಶದಲ್ಲಿ ನಾವು ಇನ್ನುವರೆಗೆ ನೋಡಿಲ್ಲ ಆರಕ್ಷಕರ ಸಮಾವೇಶ, ಪೊಲೀಸರ ಸಮಾವೇಶ ಎಲ್ಲೂ ಯಾರೂ ಮಾಡಿಲ್ಲ. ಯಾಕಂತಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಗೆ ಒಂದು ಭದ್ರತೆ ಒದಗಿಸುವುದಾಗಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಿಂತ ಕೆಲಸ ಮಾಡುವಂಥ ಆರಕ್ಷಕರಿಗೆ ಇನ್ನುವರೆಗೆ ಎಲ್ಲೂ ಸತ್ಕಾರ ಮಾಡಲಿಲ್ಲ. ಆ ಸತ್ಕಾರವನ್ನು ಈ ಕಾರ್ಯಕ್ರಮದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ. ಇದರ ದಿವ್ಯ ಸಾನ್ನಿಧ್ಯವನ್ನು ನಿಜಗುಣ ಪ್ರಭು ತೋಟದಾರ್ಯ ಮಹಾಸ್ವಾಮಿಗಳು, ನಿಷ್ಕಲ ಮಂಟಪ ಬೈಲೂರು ಇವರು ವಹಿಸ್ಕೊಳ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಹಾಗೂ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಆದಂಥ ಶ್ರೀ ಶಂಕರ್ ಬಿದರಿ ಅವರು ನಿರ್ವಹಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನು ನಮ್ಮ ಇಲ್ಲೇ ಬೈಲೂರಿನಲ್ಲಿ ತಮ್ಮ ಉದ್ಯೋಗವನ್ನು ಅಂದರೆ ನೌಕರಿಯನ್ನು ಪ್ರಾರಂಭಿಸಿ ಈಗ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿ ಬೆಂಗಳೂರಲ್ಲಿ ಇರುವಂಥ ಡಾಕ್ಟರ್ ಅಲೋಕ್ ಕುಮಾರ್ IPS ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಮುಖ್ಯ ಅತಿಥಿಗಳಾಗಿರ್ತ ನಮ್ಮ ಕ್ಷೇತ್ರದ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಯಾದಂಥ ಜಗದೀಶ್ ಶೆಟ್ಟರ್ ಅವರು, ಬೆಳಗಾವಿಯ ಪೊಲೀಸ್ ಕಮಿಷನರ್ ಆದಂಥ ಈಡಾ ಮಾರ್ಟಿನ್ ಅವರು, ಆಮೇಲೆ N ಶಶಿಕುಮಾರ್ ಅವರು, ಡಾಕ್ಟರ್ ಭೀಮಾಶಂಕರ್ ಗುಳೇದವರು, DT ಪ್ರಭು ಅವರು, ನಮ್ಮಲ್ಲಿನ DSP ಅವರಿದ್ದು ಈಗ ಉಡುಪಿಯಲ್ಲಿ DSP ಕೆಲಸ ನಿರ್ವಹಿಸ್ತಿರುವಂಥ DT ಪ್ರಭು ಅವರು, ಆಮೇಲೆ DH ಮುಲ್ಲಾ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆವತ್ತು ಕೂಡ
ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥ ಕೆಲವೊಂದು ಆಯ್ದಂಥ ಪ್ರಾಮಾಣಿಕವಾದ ಪೊಲೀಸ್ ಆಫೀಸರ್ ಕೂಡ ಅಲ್ಲಿ ನಾವು ಸತ್ಕಾರ ಸಮಾರಂಭವನ್ನು ಆವತ್ತು ಜರುಗಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾರನೇ ದಿನ 3ನೇ ತಾರೀಕು ಸೋಮವಾರ ದಿವಸ ಇಲ್ಲಿ ಕಾರ್ಯಕ್ರಮದ ಕೇಂದ್ರ ಮುಖ್ಯವಾದಂಥ ಕಾರ್ಯಕ್ರಮ ಕಾಯಕಶ್ರೀ ಪ್ರಶಸ್ತಿ. ಈ ಹಿಂದೆ ಸಾಕಷ್ಟು ಜನರಿಗೆ ನೀಡಿದ್ವಿ. ಈ ಸಾರಿ ನಮ್ಮ ಕಾಯಕಶ್ರೀ ಪ್ರಶಸ್ತಿಯನ್ನು ಒಂದು ಇದರಲ್ಲಿ ಇರಲಿ ಅಂತೇಳಿ ಈ ಕ್ರೀಡಾಕೂಟದಲ್ಲಿ ಸೇವೆ ಸಲ್ಲಿಸಿರುವಂಥ, ಆಮೇಲೆ ಉನ್ನತ ದರ್ಜೆಗೆ ಹೋದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಪ್ರತಿನಿಧಿಸಿ ಪ್ರಥಮ ಮಹಿಳೆ ಇವಳ ಚಿನ್ನದ ಕಪ್ ಗೆದ್ದಂಥ ದೀಪಾ ಕರ್ಮಾಕರ್ ಇವರಿಗೆ ನಾವು ಕಾಯಕಶ್ರೀ ಪ್ರಶಸ್ತಿಯನ್ನು ಈ ಸಾರಿ ಗೋಕಾಕ್ ಮಠದ ವತಿಯಿಂದ ಅವರಿಗೆ, ಗೋಕಾಕ್ ನಗರದ ವತಿಯಿಂದ ಅಂದರೂ ಏನು ತಪ್ಪಿಲ್ಲ, ನಾವು ಅವರಿಗೆ ನೆರವೇರಿಸ್ತಾ ಇದ್ದೀವಿ. ಆವತ್ತಿನ ಕಾರ್ಯಕ್ರಮ ಎಲ್ಲರೂ ಕಂಡುಕೊಳ್ಬೇಕಾದಂಥ ಕಾರ್ಯಕ್ರಮ. ಯಾಕಂತಂದ್ರೆ ಎಲ್ಲ ರೀತಿ ಒಂದು ಸೇವೆ ಮಾಡಿದರೂ ಸಹಿತ ಅವ್ರನ್ನ ನಾವು ಗುರುತಿಸಿ ಅವ್ರಿಗೆ ನಾವು ಅಂದರೆ ಕಾಯಕಶ್ರೀ ಪ್ರಶಸ್ತಿ ನೀಡ್ತೀವಿ. ಇದು ಬಹಳ ಮುಖ್ಯವಾದಂಥದ್ದು. ಇದನ್ನು ಅವತ್ತು ನಾವು 3ನೇ ತಾರೀಕು ನೆರವೇರಿಸ್ತಾ ಇದ್ದೀವಿ. ಅದೇ ದಿವಸ ಆವತ್ತು ಕೂಡ ನಾವು ಹಲವಾರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥ ಮಹನೀಯರಿಗೆ ಅಲ್ಲೂ ಕೂಡ ಸತ್ಕಾರ ಸಮಾರಂಭವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೊನೆಯ ದಿವಸ ಸೋಮವಾರ ದಿವಸ 3ನೇ ತಾರೀಕು ಮಹಿಳಾ ಸಮಾವೇಶ ಶರಣ ಸಂಸ್ಕೃತಿ ಉತ್ಸವ 2025ರ ಒಂದು ಈ ಉತ್ಸವದ ಕಾರ್ಯಕ್ರಮದ ನಮ್ಮದು ಒಂದು ಪ್ರಚಾರ ಕೊಡುವ ನಿಮಿತ್ತ ತಾವೆಲ್ಲ ಸೇರಿದ್ವಿ. ಕಾಯಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ನಮ್ಮ ಈ ನಾಡಿನೊಳಗೆ ಪ್ರಸಿದ್ಧಿ ಕಾರ್ಯಕ್ರಮ ಹೊರಹೊಮ್ಮುತ್ತೆ. ಆ ಹೊರಹೊಮ್ಮಿಸೋದ್ರೊಳಗೆ ನಮ್ಮದು ಒಂದು ದೊಡ್ಡ ಪಾತ್ರ ಐತೆ. ಈ ಏನು ನಮ್ಮ ಭಕ್ತರು ಇವತ್ತಿನ ದಿನ ಈ ಕಾರ್ಯಕ್ರಮ ನಿಮಿತ್ತ ಡೋರ್ ಟು ಡೋರ್ ಹೋಗಿ ಪ್ರತಿ ಮನೆಗೆ ಹೋಗಿ ಈ ಕಾರ್ಯಕ್ರಮದ ಒಂದು ಕರಪತ್ರವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಗೋಕಾಕ್ ನಗರದಲ್ಲಿ ಎಲ್ಲೋ ಒಂದು ಥೋಡೆ ಜನ ಸುದ್ದಿ ನಿಂತರು. ಆದರೂ ಅವ್ರಿಗೆಲ್ಲರೂ ಒಂದು 2 ದಾಸೋಹ ನಡೀತಿದ್ವಿ ಈ ಕಾರ್ಯಕ್ರಮದೊಳಗೆ. 2 ದಾಸೋಹ, ಒಂದು ಆಡು ದಾಸೋಹ ಕೇಳಿರ್ಬೋದು, ಮತ್ತೊಂದು ದಾಸೋಹ ಯಾವುದಂದ್ರೆ ಜ್ಞಾನ ದಾಸೋಹ. ಯಾಕಂದ್ರೆ ಇಲ್ಲಿ ಯಾರ್ಯಾರು ಕರೆಸ್ತಾರಲ್ಲ ನಮ್ಮ ಶ್ರೀಗಳು, ನಾವು ಪೂಜ್ಯರು ಎಲ್ಲ ಜ್ಞಾನಿಗಳನ್ನು ಕರೆಸ್ತಾರೆ. ಆ ಜ್ಞಾನಿಗಳನ್ನು ಕರೆಸಿ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಈ ನಮ್ಮ ನಾಡಿಗೆ ಉಣಬಡಿಸ್ತಾರೆ. ಆ ಜ್ಞಾನ ದಾಸೋಹವನ್ನು ನಾವು ಸವಿಬೇಕು. ಆ ಸವಿಬೇಕಂದ್ರೆ ಪ್ರತಿ ಜನರಲ್ಲಿ ಬಂದು ಭಾಗಿಯಾಗಬೇಕು. ಆ ಭಾಗಿಯಾಗಿಸುವಲ್ಲಿ ಪಾತ್ರ ತಮ್ಮದು ಭಾಳ ಮುಖ್ಯ. ಇಂಥವ್ರು ಈಗ ಪದ್ಮಶ್ರೀ ದೀಪಾ ಅವರು ಬರತ್ತಾರೆ, ಕ್ರೀಡಾಪಟು. ಇದನ್ನು ನೀವು ಪ್ರಚಾರ ಮಾಡೋದ್ರಿಂದ ಎಷ್ಟೋ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗಿಯಾಗ್ತಾರೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಅಲೋಕ್ ಕುಮಾರ್ ಅವರು ಇಂಥ ಒಂದು ಪೊಲೀಸ್ ಗೋಷ್ಠಿ ನೀಡೋದಕ್ಕಂದಾಗ ಪ್ರಚಾರ ಮಾಡಿದಾಗ ಒಂದು ಒಳ್ಳೆ ಜನರು ಬರುವಂಥ ಕಾರ್ಯ ಇರ್ತೈತೆ. ಅದಕ್ಕೆ ತಾವೆಲ್ಲರೂ ಏನು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಒಂದು ದಿನನಿತ್ಯದ ನಾಳೆ ಕಾರ್ಯಕ್ರಮ ಪ್ರತಿದಿನ ನೀವು ಬರೋಂಗೆ ಮಾಡಿರಿ. ಅಲ್ಲಿ ನಡೆದಿರ್ತಕ್ಕಂಥ ಅವರು ಜ್ಞಾನ ದಾಸೋಹ ಬಡಿಸಿರ್ತಕ್ಕಂಥ ಅದನ್ನು ನೀವು ಪೇಪರ್ದಾಗ ಪ್ರಚಾರ ಮಾಡಿರಿ ಅಥವಾ ಸೋಷಿಯಲ್ ಮೀಡಿಯಾದಾಗ ನೀವೆಲ್ಲರೂ ಅದಕ್ಕೊಂದು ಪ್ರಚಾರ ಕೊಟ್ಟಾಗ ನಮ್ಮ ಕಾರ್ಯಕ್ರಮದ ಮತ್ತೊಂದು ಮೆರಗು ಬರ್ತೈತಿ. ಅದಕ್ಕೆ ನಾವು ಕೇಳ್ಬೋದು ಇಷ್ಟ, ನೀವು ನಮ್ಮ ಅಂದ್ರೆ ಕಾರ್ಯಕ್ರಮದ ಪ್ರಚಾರ ಕೊಡ್ರಿ. ಇದನ್ನು ಯಶಸ್ವಿ ತಾವೆಲ್ಲರೂ ಕಾರ್ಯಭೂತರಾಗಲಿ. ಇಷ್ಟೇ ಮಾತು. ಹಾಂ ಸರ್. ಅಲ್ಲೇ ಮುಂದೆ ಏನಿದೆ ನಿಮಗೂ VIP ಅವರಿಗೆ ಅಥವಾ ತಮಗೇನು ಇರ್ತಕ್ಕಲ್ಲ ಅದು ಮಾಡ್ತೀವಿ. ಎಲ್ಲರಿಗೂ ಅಲ್ಲಿ ಸ್ವಾಗತ ಇರ್ತದೆ. ಸ್ಪೆಷಲ್ ಪಾಸ್ಪೋರ್ಟ್ ತರಿಸುವಂಥದ್ದೇನಿಲ್ಲ, ಎಲ್ಲರಿಗೂ ಸ್ವಾಗತ ಇರ್ತದೆ. ಮುಕ್ತ ಹೃದಯದ ಸ್ವಾಗತ. ಸೊ ತಾವು ಹೇಳಿದ್ರಿ ಪ್ರಾಮಾಣಿಕ ಆರಕ್ಷಕರಿಗೆ ಒಂದು ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲರಿ, ಅದನ್ನು ಹೇಳೋದಿಲ್ಲ. ಇವ್ರನ್ನ ಜಾಸ್ತಿ ಕಳಿಸಿದ್ವಿ. ಇಲ್ಲಿ ಪೊಲೀಸರು ನಾವು ಸತ್ಕಾರ ಮಾಡ್ತಿರ್ತೀವಲ್ಲ, ಅವರೆಲ್ಲರೂ ಹೆಸರು ಹೇಳಿಲ್ಲ, ಅವ್ರನ್ನೂ ಬೇಕು ನಾವು ಆಯ್ಕೆ ಮಾಡಿದ್ವಿ. ಅಂದ್ರೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕೆಲವು ಜನ ಅಷ್ಟೇ ಆಯ್ಕೆ ಮಾಡಿದ್ರು ಸರ್. ಇದ್ರಾಗ ಅದ್ರಾಗ ಟೌನ್ದವ್ರು ಯಾರು ಇಲ್ಲ. ಇವ್ರು ಗೆಸ್ಟ್ ಅಷ್ಟೇ ರೀ, ಇವ್ರು ಗೆಸ್ಟ್ ಅಷ್ಟೇ ಅದಾಗ್ರಿ, ಗ್ರಾಮೀಣ ಅಂತಿಲ್ಲ. ಅಲ್ಲಿ ಸತ್ಕಾರ ಏನು ಮಾಡೋದು ಮಾಡಿದ್ರಲ್ಲ ಅವ್ರೆಲ್ಲರೂ ಅದಾಗ್ರಿ, ಅದನ್ನೆಲ್ಲ ಹೆಸರುಗಳು ಇದ್ರು ಬಂದವ್ರು. ಇಲ್ಲ ಸರ್, ನಾನು ಕೇಳಿದ್ರಿ ಗ್ರಾಮೀಣ ಕೆಲವು ಏನು ಗ್ರಾಮೀಣ ಪೊಲೀಸ್ ಇರ್ತಿಲ್ಲ ಸರ್, ಅಲ್ಲಿ ಪೊಲೀಸರಿಗೆ ಕೆಲವು ಜನ ಸತ್ಕಾರ ಇಟ್ಕೊಂಡ್ರಿ. ಟೌನ್ದಾಗ ಅಂತ ಪ್ರಾಮಾಣಿಕರು ಯಾರು ಸಿಗಲ್ಲ. ತಾವೊಂದು ವರ್ಡ್ ಯೂಸ್ ಮಾಡಿರಿ, ಪ್ರಾಮಾಣಿಕ ಆರಕ್ಷಕರು ಅಂತ ಹೇಳಿ. ಪ್ರಾಮಾಣಿಕ ಅಂತ ಅನ್ನೋಲ್ಲ, ನಿಷ್ಠಾವಂತ ಸೇವೆ ಸಲ್ಲಿಸೋದು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದು ಎಲ್ಲ ನೀವು ನಿಮ್ಮಂಥವನ್ನ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗೋದು. ಸರ್ ಏನು ಮಾಡಿದ್ರೆ ಸ್ವಾಮೀಜಿಯವರು DYSP, CPI, PSI